ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ಸಂತರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಚರಿತೆ ಲೋಕದ ಕಲ್ಯಾಣಕ್ಕಾಗಿ ಜಗತ್ತಿನ ಹುಚ್ಚನ್ನು ಬಿಡಿಸಲು ಧರೆಗೆ ಅವತರಿಸಿದ ಕೋಡಿಕೊಪ್ಪದ ಹುಚ್ಚೇರೇಶ್ವರ ಅಥವಾ ಹುಚ್ಚೇಶ್ವರ ಅಂಥೇಳಿ ಅವ್ರಿಗೆ ಕರೀತಾರೆ. ಅವರ ಚರಿತೆಯನ್ನು ನಾವು ಇವತ್ತು ನೋಡೋಣ. ಹುಚ್ಚೇರೇಶ್ವರ ಅಥವಾ ಹುಚ್ಚೇಶ್ವರ ಮಹಾಸ್ವಾಮಿಗಳು ಯಾವ ಜನರ ಸೇವೆಯನ್ನು ತೆಗೆದುಕೊಳ್ಳಲಾರದೆ ಭೂಮಿಯೇ ಹಾಸಿಗೆ, ಗಗನವೇ ಹೊದಿಕೆ ಎಂಬಂತೆ ಹೆಂಡ ಮತ್ತು ಚಿಲುಮೆಯನ್ನ ಸೇದುತ್ತಾ ಪರಮಾತ್ಮನಲ್ಲಿ ತನ್ನನ್ನು ತಾನು ಲೀನನನ್ನಾಗಿ ಮಾಡಿಕೊಂಡು ಜನರ ಉದ್ಧಾರಕ್ಕಾಗಿ ಶ್ರಮಿಸಿದಂತಹ ಮಹಾಯೋಗಿ ಹುಚ್ಚೇಶ್ವರ ಮಹಾಸ್ವಾಮಿಗಳು. ಕೋಡಿಕೊಪ್ಪದ ಹುಚ್ಚೇಶ್ವರ ಮಹಾಸ್ವಾಮಿಗಳ ಜನನ ಬಹಳ ಅದ್ಭುತವಾದಂತಹ ಜನನ. ಇವರ ತಂದೆಯವರು ಕಲ್ಯಾಣಪ್ಪ ಅವರು, ತಾಯಿ ಚೆನ್ನಮ್ಮ. ಈ ಕೋಡಿಕೊಪ್ಪ ಅನ್ನುವಂತಹ ಗ್ರಾಮ ನರೇಗಲ್ಲಕ್ಕೆ ಹೊಂದಿಕೊಂಡಂತಹ ಒಂದು ಗ್ರಾಮ. ನರೇಗಲ್ಲ ನಿಮಗೆಲ್ಲ ಹೆಸರು ಕೇಳ್ಯಾರಿ ನೀವು. ಆ ನರೇಗಲ್ಲದ ಹತ್ತಿರ ಇರುವಂತಹ ಈ ಕೋಡಿಕೊಪ್ಪದಲ್ಲಿ ಇವರ ಉದರದಿಂದ ಯಾರು ಕಲ್ಯಾಣಪ್ಪ ಮತ್ತು ಚೆನ್ನಮ್ಮ ತಾಯಿಯ ಉದರದಿಂದ ಜನಿಸಿದಂತಹ ಪುತ್ರ ಹುಚ್ಚೇಶ್ವರ ಮಹಾಸ್ವಾಮಿಗಳು. ಈ ಹುಚ್ಚೇಶ್ವರ ಮಹಾಸ್ವಾಮಿಗಳ ಮೊದಲ ಹೆಸರು ಏನು ಅಂತಂದ್ರೆ ಈರಣ್ಣ. ಯಾಕೆ ಈರಣ್ಣ ಅಂಥೇಳಿ ಹೆಸರಿಟ್ಟಿದ್ರು ಅಂತಂದ್ರೆ, ಈ ಸತಿಪತಿಗಳು ಮಕ್ಕಳಾಗದೇ ಇರುವಂತಹ ಸಂದರ್ಭದೊಳಗೆ ಗ್ರಾಮ ದೇವರಾದಂತಹ ವೀರಭದ್ರನಿಗೆ ನಡೆದುಕೊಂಡು ವ್ರತಾಚರಣೆಗಳನ್ನು ಮಾಡಿ ತಾಯಿ ವೀರಭದ್ರ ದೇವರ ಕೃಪಾಶೀರ್ವಾದದಿಂದ ಈ ಗಂಡು ಮಗುವಿಗೆ ಜನ್ಮವಿತ್ತಿರುತ್ತಾಳ. ಆ ಸಂದರ್ಭಕ್ಕೆ ಆಗಿನ ಆ ವೀರಭದ್ರ ದೇವರ ವರಪ್ರಸಾದ ನನಗೆ ಮಗು ಆಯಿತು ಅಂಥೇಳಿ ಅವರ ಹೆಸರನ್ನೇ ನನ್ನ ಮಗುಗೆ ಇಡಬೇಕು ಅಂಥೇಳಿ ಈರಣ್ಣ ಅಂಥೇಳಿ ಹೆಸರಿಟ್ಟಿದ್ರು. ಈರಣ್ಣನವರು, ಈರಪ್ಪನವರು, ವೀರಪ್ಪನವರು, ವೀರೇಶನವರು ಎಲ್ಲರೂ ಒಂದೊಂದು ರೀತಿ ಕರೆಯವರು. ಎಲ್ಲವೂ ವೀರಭದ್ರ ದೇವರಗಳ ಹೆಸರುಗಳೇ. ಇನ್ನು ನೋಡ್ರಿ, ಕಾಲಾಂತರದಲ್ಲಿ ಮಗು ಬೆಳೀತಾ ಬೆಳೀತಾ ಬಹಳ ಚೂಟಿಯಾಗಿದ್ದ, ಬಹಳ ಹಠಮಾರಿನೂ ಕೂಡ ಅಷ್ಟೇ ಆಗಿದ್ದ. ಹೀಗಿದ್ದಾಗ ಆಗಿನ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆ ಅಷ್ಟು ಸರಿ ಇರಲಿಲ್ಲ. ಅಲ್ಲೇ ಗ್ರಾಮದಲ್ಲಿ ಇರುವಂತಹ ಒಂದು ಚಿಕ್ಕ ಶಾಲೆಗೆ ಏನಪ್ಪ ಅಂತಂದ್ರೆ ಸೇರಿಸ್ತಾರ. ಗೌಟಿ ಶಾಲೆ ಅಂತ ಹೇಳಿ ಕರಿತಿದ್ರು ಅವಾಗ. ಅಲ್ಲೇ ಯಾವುದೋ ರೀತಿಯ ಶಿಕ್ಷಣ ಪದ್ಧತಿ ಇಲ್ಲದೆ ಇರೋ ಸಂದರ್ಭದೊಳಗೆ ಯಾರೋ 4 ಅಕ್ಷರ ಹೇಳಿಕೊಡ್ತಿದ್ರು ಅಂದ್ರೆ ಅವ್ರ ಹತ್ರಗೆ ಕಳಿಸ್ಕೊಡ್ತಿದ್ರು. ಅದೇ ಶಿಕ್ಷಣ. ಹಿಂಗೆ ಗೌಟಿ ಶಾಲೆಗೆ ಏನಪ್ಪಾ ಅಂತಂದ್ರೆ ಕಳಿಸ್ಕೊಡ್ತಿದ್ರು ಮಗುವನ್ನ, ಈರಣ್ಣನನ್ನ. ಈ ಈರಪ್ಪ ಅಥವಾ ಈರಣ್ಣ, ವೀರೇಶ ಏನು ಕರಿತಿದ್ರು ಈ ಬಾಲಕ, ಗೌಟಿ ಶಾಲೆಗೆ ಹೋಗೋದ್ರ ಜೊತೆ ಏನು ಮಾಡ್ತಿದ್ದ ಅಂತಂದ್ರೆ ಊರಾಗಿನ ಎಲ್ಲ ಹುಡುಗರ ಜೊತೆ ಆಡುವಂತಹ ಚಟ ನೋಡ್ರಿ. ಅವಾಗೆಲ್ಲ ಬಹಳ ಆಟದ ಕಡೆ ಒಲವಿತ್ತು, ಶಾಲೆ ಕಡೆ ಅಷ್ಟ ಲಬ್ಧ ಇರಲಿಲ್ಲ.
ಹೀಗಿದ್ದಾಗ ಮನ್ಯಾಗ ನೋಡ್ರಿ ತಂದೆ ತಾಯಿಗಳು ಏನು ಮಾಡೋರು, ಇಲ್ಪ ಚಂದಂಗೆ ಸಾಲಿ ಕಲಿ 4 ಅಕ್ಷರ ತಿಳ್ಕೊಂಡ್ರೆ ಏನಾದರೂ ಆಗ್ತತಿ, ನಿನಗೆ ಮುಂದೆ ಒಳ್ಳೇದಾಗ್ತೈತಿ, ತಿಳುವಳಿಕೆ ಜ್ಞಾನ ಬರಬೇಕು ಅಂಥೇಳಿ ಬೈದು ಸಾಲಿ ಕಳ್ಸೋರು. ಆದ್ರೆ ಸಾಲಿಗೆ ಹೋಗ್ತಾನಂತ ಹೇಳಿ ಒಂದು ಸ್ವಲ್ಪ ಶಾಲೆ ಒಳಗೆ ಕುಂತಂಗ ಮಾಡಿ ಮತ್ತೆ ಎಲ್ಲಾರು ಹೊರಗೆ ಓಡಿಬಿಡವ ಈರಣ್ಣ. ಬರಬರ್ತಾ ಶಾಲೆ ಕಡೆ ಅವನು ಒಲವು ಅಷ್ಟು ಬರಲಿಲ್ಲ. ಬರೇ ಆಟದ ಕಡೆ ಲಬ್ಧ ಆಯ್ತು. ಆಟ ಆಡೋದು, ಹೊಲದೊಳಗೆ ಏನಪ್ಪ ಅಂದ್ರೆ ತಿರುಗಾಡೋದು, ದನ ಕರ ಮೇಯ್ಸ್ಕೊಂತ ಹೋಗೋದು, ಇಂಥದ್ದು ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಎಷ್ಟು ಹೇಳ್ರು ಕೇಳಲಿಲ್ಲ. ಬಹಳ ಹಠಮಾರಿ ಸ್ವಭಾವದ ಹುಡುಗಾಗಿದ್ದ ಈರಣ್ಣ. ಇನ್ನೇನು ಮಾಡೋದು ಅಂತಂದಂಗೆ ಮನೆಯವರು ಬೇಸತ್ರು. ಇರ್ಲಿ ಬಿಡ್ರಿ, ಮತ್ತು ಎಷ್ಟು ಕಲಿತಾನ ಕಲೀಲಿ, ಅವಂಗೇನು ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಹೆಂಡತಿನೂ ಗಂಡಗೆ ಹೇಳು. ಆಯ್ತು ತಗೋ, ಮತ್ತು ಅವ್ನ ಹಣಿ ಬರದೊಳಗೆ ಇದ್ದಂಗೆ ಆಗ್ತೈತಿ, ಕಲಿತರ ಕಲೀಲಿ, ಇರ್ಲಿಕ್ಕೆ ಏನು ಮಾಡ್ತಾನೆ ಮಾಡ್ಕೊಂತ ಹೋಗಲಿ ಅಂತ ಹೇಳಿ ಬಿಟ್ಬಿಟ್ರು ಅವ್ನು. ಆದರೂ ಹಂಗೆ ನಾವು ಹುಡುಗ ಬಾದಿಲ್ಲಾಗಿದ್ದ ನೋಡ್ರಿ. ಅವನ ಒಲವು ಏನಾಯ್ತು ಅಂದ್ರೆ ಬರ್ಬರ್ತಾ ಹೊಲದಾಗ ಕೆಲಸ ಮಾಡಬೇಕು, ದನಕರಗಳ ಸೇವೆಯನ್ನು ಮಾಡಬೇಕು, ಹೊಲದೊಳಗೆ ಭೂಮಿಯನ್ನ ಬಿತ್ತಬೇಕು, ಬೆಳೆ ತೆಗಿಬೇಕು, ಹಿಂದಾದ್ರ ಕಡೆ ಅವನ ಒಲವು ಜಾಸ್ತಿ ಆಯ್ತು. ಆಯ್ತು ಬಿಡಿ, ಹೊಲದಾಗರೆ ದುಡಿಲಾಕರೆ ಇಚ್ಛಾಪಟ್ಟಾನ, ದನಕರಗಳ ಸೇವೆ ಮಾಡ್ಲಿಕ್ಕರೆ ಇಚ್ಛಾಪಟ್ಟಾನ, ಅದನ್ರೇ ಮಾಡ್ಕೊಂತ ಜೀವನ ಸಾಗಿಸವಲ್ಲ ಅಂಥೇಳಿ ಮನೆಯವರು ಏನು ಮಾಡಿಬಿಟ್ರು, ನಿನ್ನ ಇಚ್ಛಾ ಹೆಂಗೈತಪ್ಪ ಹಂಗಾಗಲಿ ಅಂಥೇಳಿ ಅವನನ್ನು ಬಿಟ್ಟುಬಿಟ್ರು. ಆಯ್ತು ತಗೋ ಅಂಥೇಳಿ ಹೊಲಕ್ಕೆ ಹತ್ತಿದ ನೋಡ್ರಿ ಈರಣ್ಣ. ದಿವಸ ಮುಂಜಾನೆ ತೆದ್ದು ಹೊಲಕ್ಕೆ ಬರಾವ, ಹೊಲದೊಳಗೆ ಕೆಲಸ ಮಾಡವ, ದನ ಕರಗಳನ್ನೆಲ್ಲ ಮೈ ತೊಳೆಯವ, ಹೆಂಡಿ ಬೆಳೆಯವ, ಹಾಲು ಕರಿಯವ, ಮೇವು ಹಾಕವ, ಅದನ್ನು ತಿರುಗಾಡಿಸ್ಕೊಂಡು ಮೇಯಿಸ್ಕೊಂಡು ಬರವ, ಮೈ ತೊಳೆಯವ. ಹಿಂಗೆ ಆ ಕೃಷಿ ಜೀವನದ ಕಡೆ ಅವನ ಒಲವು ಸೆಳಿತಾ ಹೋಯ್ತು. ಹಿಂಗ ಕೃಷಿ ಕೆಲಸ ಮಾಡ್ಕೊಂತ ಇದ್ದಾಗ ಆ ಕೋಡಿಕೊಪ್ಪದ ಅವ್ರ ಹೊಲದೊಳಗ ಒಬ್ಬ ಮಹಾನ್ ತಪಸ್ವಿ ಸನ್ಯಾಸಿ ಒಬ್ಬರು ಬಂದ್ರು. ಅವರು ಬಂದು ಏನು ಮಾಡ್ರು ಅಂತಂದ್ರ, ಹೊಲದೊಳಗೆ ಇರಾಕ ನನಗೊಂದು ಜರ ಜಾಗ ಮಾಡಿ ಕೊಡಪ್ಪ ಅಂಥೇಳಿ ಈ ಈರಣ್ಣನನ್ನ ಕೇಳ್ಕೊಂಡ್ರು. ಈರಣ್ಣನು ನೋಡ್ರಿ, ಯಾರು ಏನು ಕೇಳ್ರು ಅಲ್ಲಿ ಅಣವಲ್ಲ, ಹೊಲ್ದಾಗ ಯಾರು ಬಂದು ಇರ್ತನಂದ್ರು ಈರಣ್ಣವ, ಏನ್ರ ಕೇಳ್ರ ಹಾಲು ಅದು ಇದು ಸ್ವಲ್ಪ ಕೊಡವ, ನೀರು ಕೇಳ್ರ ತಂದು ಕೊಡವ, ಇಂಥದೆಲ್ಲ ಮಾಡವ. ಆಯ್ತು ಇರ್ರಿ ಮತ್ತೆ ಅಂತ ಹೇಳಿ ಹೊಲದಾಗ ಇರ್ಲಾಕ ಅವಕಾಶ ಮಾಡಿಕೊಟ್ಟ ಈರಣ್ಣ. ಅವ್ರಷ್ಟೇ ಒಂದು ಸಣ್ಣದೊಂದು ಗುಡಿಸಲ ಹಾಕೊಂಡ್ರು. ಸಾಧು ಏನ್ ಬೇಕ್ರಿ, ಏನ್ ಅಷ್ಟ ಐಶ್ವರ್ಯಗಳೆಲ್ಲ ಬೇಕಾತವನ್ ಏನ್ ಸಾಧುಗ ಅಂತದೇನು ಬೇಡ, ಒಂದು ಸಣ್ಣದು ಇರ್ಲಿಕ್ಕೆ ಜಾಗ ಅದರ ಸಾಕಾಯ್ತು ಅವ್ರಿಗೆ. ನೋಡ್ರಿ, ಆ ಶರಣರು ಸಾಧ್ವಿಗಳು ಹೆಂಗಿದ್ರು ಅಂತಂದ್ರ ಸಾಕ್ಷಾತ್ ಶಿವನ ಅವತಾರವೇ ಅವರು ಅನ್ನುವಂಗ ಆ ರೀತಿ ಇದ್ರು. ಅಷ್ಟು ತಮ್ಮ ದಿನನಿತ್ಯದ ಕೆಲಸದೊಳಗ ಚಾಚೂ ತಪ್ಪದೆ ಶಿವಧ್ಯಾನದೊಳಗ ತೊಡಗೋರು, ಪ್ರಾತಃ ಕಾಲದೊಳಗೆ ಏಳೋರು, ನಿರಂತರವಾಗಿ ಯೋಗ ಅಭ್ಯಾಸಗಳನ್ನ ಮಾಡೋರು. ಇದನ್ನೆಲ್ಲ ಆ ಈರಣ್ಣ ನೋಡ್ತಿದ್ದ. ವಿಚಿತ್ರ ಏನು ಅಂತಂದ್ರ, ಆ ಸಾಧುಗಳು ನೋಡ್ರಿ ಅವಾಗವಾಗ ಅವಕಾಶ ಸಿಕ್ಕಾಗ ತಮ್ಮ ಮುಂದೆ ಒಂದು ಗಡಿಗೆ ಇಟ್ಕೊಂಡು ಕುಂತಿರೋರು. ಇವನು ಕೇಳಬೇಕನವ, ಅದ್ರ ಕೇಳಿರ್ಲಿಲ್ಲ ಈರಣ್ಣ. ಒಂದು ದಿವಸ ಗಟ್ಟಿ ಮನಸ್ಸು ಮಾಡಿ ಕೇಳ್ತಾನ, ಗುರುಗಳೇ ಮತ್ತೆ ಇದು ಏನು ಇಟ್ಕೊಂಡು ಕುಂತಾರಿ ನೀವು ಗಡಿಗೆಯನ್ನ ಅಂತ ಹೇಳಿ. ಮಣ್ಣಿನ ಪಾತ್ರೆ, ಗಡಿಗೆ ಅಂದ್ರೇನು ಮಣ್ಣಿನ ಪಾತ್ರೆ. ಅವಾಗ ಆ ಸಾಧುಗಳಂದ್ರು, ಇದು ಶಿಂದೆ, ಮದಿರೆ, ತೀರ್ಥ ಅಂತ ಹೇಳ್ರಿ. ಹಂಗಾದ್ರೆ ಇದು ಕುಡಿದು ತಪ್ಪಲ್ಲೇನ್ರಿ ಅಂತ ಹೇಳಿ ಅಂದ್ಬಿಟ್ಟಿವ ಬಾಲಕ. ಇದರ ಮಹತ್ವ ನಿನಗೆ ಗೊತ್ತಿಲ್ಲೋ, ಮುಂದೆ ಗೊತ್ತಾಗತೈತಿ ಅಂತ ಹೇಳಿ ಅವರು ಸಾಧುಗಳಂದ್ರ ನೋಡ್ರಿ. ಅದರ ನಡಬರ್ಕ ಮಧ್ಯದಲ್ಲಿ ಏನ್ ಮಾಡೋರು ಅಂತಂದ್ರ, ಚುಲುಮಿ ಸೇದವ್ರು ಅಂದ್ರೆ ಗಾಂಜಾ, ಗುಡುಗುಡಿ ಅಂತ ಹೇಳಿ ಕರೀತಾರ ಅದನ್ನ, ಗುಡುಗುಡಿ. ಈ ಸಿದ್ಧಪತ್ರೆ ಎಲೆಗಳನ್ನ ತಂದು ಆ ಚಿಲುಮಿಯೊಳಗ ತುಂಬಿ ಅದನ್ನ ಹೊತ್ತಿಸಿ, ಬೆಂಕಿಯಿಂದ ಹೊತ್ತಿಸಿ ಒಂದು ಸಲ ಎಳೆದ್ ಬಿಟ್ರೆ ಆ ಅಮಲ್ ಹೆಂಗಿತ್ತು ಅಂತಂದ್ರ ಆ ಅಮಲನ್ನ
ಅವರು ಅಧ್ಯಾತ್ಮದ ಕಡೆ, ಪಾರಮಾರ್ಥದ ಕಡೆ, ಶಿವಧ್ಯಾನದೊಳಗ ತೊಡಗಿಸಲಾಕ ಆ ಗುಡುಗುಡಿ ಸಹಾಯ ಮಾಡ್ತಿತ್ತು. ಹೆಂಗ ಶಿಶುನಾಳ ಶರೀಫರು ತಮ್ಮ ತತ್ವ ಪದದೊಳಗ ಬರೀತಾರ, ಗುಡುಗುಡಿಯ ಸೇದಿ ನೋಡೋ, ಈ ದೇಹದ ಬಂಧನ ಭವವನ್ನ ಮರೆತು ನೋಡು ಅಂತ ಹೇಳಿ ಒಂದು ಹಾಡ್ಯಾರ. ನೀವು ಆ ಹಾಡನ್ನ ಕೇಳಿರ್ಬೋದು, ಗುಡುಗುಡಿಯ ಸೇದಿ ನೋಡೋ ಅಂತ ಹೇಳಿ ಶಿಶುನಾಳ ಶರೀಫರು ಕೂಡ ಹೇಳ್ಯಾರ. ಆದ್ರ ಅದನ್ನ ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡುವಂತಹ ಜನ ಈಗ ಅದು ಬೇರೆ. ಆದ್ರ ಆಗಿನ ಸಿದ್ಧಿ ಪುರುಷರು ಅದನ್ನ ಯಾಕೆ ಬಳಸ್ತಿದ್ರು? ಈಚಲು ಮರದ ಸಿಂಧಿಯನ್ನ ಯಾಕೆ ಬಳಸ್ತಿದ್ರು? ಸಿಂಧಿ ಅಂತ ಕರೀತಾರ ಅದಕ್ಕೆ, ಅಥವಾ ಸೇಂದಿ ಅಂತ ಹೇಳಿ ಕರೀತಾರೆ. ಈಚಲು ಮರದ ಸೇಂದಿ ಮತ್ತು ಈ ಗುಡುಗುಡಿ ಎರಡನ್ನ ಅವರು ಸೇವನೆ ಮಾಡಿಬಿಟ್ರು ಅಂತಂದ್ರೆ ಅವರಿಗೆ ಯಾವ ಆಹಾರನೂ ಬೇಡ. ಸದಾ ತಮ್ಮ ಚಿತ್ತವನ್ನ ಪರಮಾತ್ಮನಲ್ಲಿ ಅದನ್ನ ಕೇಂದ್ರೀಕರಿಸಿ ಶಿವಧ್ಯಾನದೊಳಗ ತೊಡಗೋರು ಆಗಿನ ಸಿದ್ಧಿ ಪುರುಷರು. ಈಗೆಲ್ಲ ಅದು ಅವಕಾಶ ಇಲ್ಲ, ಸರ್ಕಾರ ಅದನ್ನೆಲ್ಲ ಬಂದ್ ಮಾಡೈತಿ. ಆದ್ರೂ ಕೂಡ ಎಷ್ಟೋ ಅಲ್ಲೋ ಇಲ್ಲೋ ಕೆಲವೊಂದಿಷ್ಟು ಗೊತ್ತಿಲ್ದಂಗ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಅದನ್ನ ಕೆಟ್ಟ ಕೆಲಸಕ್ಕೆ ಬಳಸುವಂತಹ ಜನ ಈಗಿದ್ದಾರ, ಅದು ಮಾತು ಬೇರೆ. ಆದ್ರ ಅದನ್ನ ಸಿದ್ಧಿ ಕೆಲಸಕ್ಕೆ ಬಳಸಿರುವಂಥವ್ರು ಸಾಧುಗಳು ಬಹಳಷ್ಟು ಜನ ಇದ್ರು. ಈ ಸೇಂದಿ ಮತ್ತು ಗುಡುಗುಡಿಯನ್ನ ಸೇದ್ಕೊಂತ ಸಿದ್ಧಿ ಪುರುಷರು ಇರುವಾಗ ಇವರಿಗೆ ಆ ಸಿದ್ಧಿ ಪುರುಷನಲ್ಲಿ ಈರಣ್ಣಗ ಬಹಳ ಒಲವು ಮೂಡಿತು. ಈರಣ್ಣಗ ಒಲವು ಮೂಡಿದ ನಂತರ ಏನಾಯಿತು ಅಂತಂದ್ರ, ಆ ಸಿದ್ಧಿ ಪುರುಷರ ಹತ್ರ ಹೋಗಿ ಬಿಡುವಿನ ಸಮಯದೊಳಗೆ ನೋಡ್ರಿ, ಎಲ್ಲ ಹೊಲದ ಕೆಲಸ ಮಾಡಾವ, ದನಕರಗಳ ಸೇವೆಯನ್ನ ಮಾಡಾವ, ಎಲ್ಲ ಕೆಲಸ ಮುಗಿದ ನಂತರ ಆ ಪುರುಷರ ಹತ್ತಿಗೆ, ಸಿದ್ಧಿ ಪುರುಷರ ಹತ್ತಿಗೆ ಬಂದು ಕುಂತು ಬಿಡವ. ಇದು ಏನ್ರಿ, ನೀವು ಯಾಕೆ ತಗೋತೀರಿ? ಇದರಿಂದ ಏನು ಲಾಭ ಐತಿ? ಪರಮಾತ್ಮ ಯಾರು? ಈ ಲೌಕಿಕ ಮತ್ತು ಪಾರಮಾರ್ಥ ಅಂದ್ರೆ ಏನು? ಇಂಥದನ್ನೆಲ್ಲ ಕೇಳ್ಕೊಂತಕೊಂಡಾವ. ಹುಚ್ಚೇಶ್ವರ ಮಹಾಸ್ವಾಮಿಗಳು ನೋಡ್ರಿ ಸುಮ್ಮ ಆಗಿಲ್ಲ ಅವರು. ಈಗ ಒಬ್ಬ ಯಾರೋ ಮಹಾಪುರುಷ ಅಥವಾ ಮಠಾಧೀಶ ಅದಾನಂದ್ರ ನೀವೆಲ್ಲ ನೋಡಿರ್ತೀರಿ. ಅವ್ರ ಸೇವೆಯನ್ನ ಮಾಡ್ಲಕ್ ಸಾವಿರಾರು ಜನ ಇರ್ತಾರ. ಅವ್ರದ್ದು ಏನು ಸಿಂಹಾಸನ, ಅವ್ರಿಗೆ ಏನ ವ್ಯವಸ್ಥಾ, ಅವರ ಏನು ಆತಿಥ್ಯ, ಇದನ್ನೆಲ್ಲ ನೋಡಿರಿ. ಆದ್ರೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ಈ ಭೂಮಿಯನ್ನ ಹೊದಿಕೆಯನ್ನ ಮಾಡಿಕೊಂಡು, ಹಾಸಿಗೆಯನ್ನ ಮಾಡಿಕೊಂಡು, ಆಕಾಶವನ್ನ ಹೊದ್ದುಕೊಂಡು ಎಲ್ಲೋ ಒಂದು ಪ್ರದೇಶದೊಳಗ ಅವರು ಮಲ್ಕೊಳ್ಳೋರು. ಏನನ್ನೋ ಏನಪ್ಪಾ ಅಂತಂದ್ರ ಸಿಕ್ಕಿದ್ದನ್ನ ತಿನ್ನೋರು. ಅದರ ಜೊತೆ ಬಂಧು ಬಾಂಧವರು, ಇವರ ಶಿಷ್ಯಂದ್ರು ಯಾರು ಅಂತಂದ್ರ ನಾಯಿ, ಬೆಕ್ಕ, ಆಡ, ಕುರಿ ಇಂಥವನ್ನೆಲ್ಲ ಏನಪ್ಪಾ ಅಂತಂದ್ರ ತಮ್ಮ ಬಂಧು ಬಾಂಧವರನ್ನಾಗಿ ಮಾಡ್ಕೊಂಡಿದ್ರು. ಜಗತ್ತನ್ನ ಹುಚ್ಚಿ ಬಿಡಿಸಲಾಕ ಬಂದವರೇ ಹುಚ್ಚೇಶ್ವರ ಮಹಾಸ್ವಾಮಿಗಳು. ಇಂಥವ್ರ ನೋಡ್ರಿ ಮೂಲ ಹೆಸರು ಇವ್ರು ಈರಣ್ಣ. ಇವರಿಗೆ ಈರಣ್ಣ ಬಾಲಕನಿದ್ದಾಗ ಅದ್ರ ಬಗ್ಗೆ ಏನು ಒಲವು ಮೂಡಿತಲ್ಲ, ಅವಾಗ ಆ ಸಿದ್ಧಿ ಪುರುಷರು ಅಂದ್ರು, ಇದರ ಮಹತ್ವನ್ನ ನೀನು ತಿಳಿಬೇಕನೋ, ನೀನೂ ಕೂಡ ಪರಮಾತ್ಮನೇ ಆಗಬೇಕನೋ ತಂದ್ರವ್ರು. ನೋಡ್ರಿ, ಮನುಷ್ಯನೂ ಕೂಡ ದೇವನಾಗಬಲ್ಲ. ಯಾವಾಗ ದೇವನಾಗಬಲ್ಲ? ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಈ ಭವಬಂಧನ, ಈ ಲೌಕಿಕತೆಯನ್ನ ಬಿಟ್ಟು ಪಾರಮಾರ್ಥವನ್ನ ಯಾವಾಗ ಅನುಭವಿಸ್ತಾನ, ಅವಾಗ ಮಾನವನು ಕೂಡ ದೇವ ಮಾನವನಾಗಿ ಬದಲಾತಾನೆ. ಮಾನವನು ಕೂಡ ದೇವ ಮಾನವ ಆಗ್ತಾನೆ. ಇಂತಹ ಸಿದ್ಧಿ ಪುರುಷರು ನೋಡ್ರಿ, ಈ ಸಿದ್ಧಿ ಪುರುಷರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು. ಇವರು ಯಾರು ಅಂತಂದ್ರ ನರೇಗಲ್ಲದ ಹನುಮಾವಧೂತರು. ನರೇಗಲ್ಲದ ಹನುಮಾವಧೂತರು. ಹನುಮಾವಧೂತರ ಮೂಲ ಹೆಸರು ಹನುಮಂತ ಭಟ್ಟ. ಹನುಮಂತ ಭಟ್ಟ ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಇನ್ನು ಇವರ ಗುರುಗಳು ಯಾರು ಅಂತಂದ್ರ, ಇವರ ಗುರುಗಳ ಬಗ್ಗೆ ನಾನು ಸಾಕಷ್ಟು ಹೇಳಿನಿ. ಹನುಮಾವಧೂತರ ಗುರುಗಳು ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು. ನೋಡ್ರಿ, ಎಷ್ಟು ವಿಚಿತ್ರ ಅನಿಸ್ಬೋದು ನಿಮಗ. ಹೆಂಗ ಶಿಶುನಾಳ ಶರೀಫರು ಮುಸ್ಲಿಂ ಕುಲದಲ್ಲಿ ಹುಟ್ಟಿದ್ರು, ಆದ್ರೆ ಇವರ ಗುರುಗಳು ಗೋವಿಂದ ಭಟ್ರು. ಅವರು ಕೂಡ ಯಾವಾಗಲೂ ಪಾನಮತ್ತರಾಗೇ ಇರುವವರು, ಗುಡುಗುಡಿಯನ್ನ ಸೇದವರು. ಶರೀಫರು ಕೂಡ ಸೇದವರು, ಪಾನಮತ್ತರಾಗೇ ಇರೋರು. ಆದ್ರೆ ಆ ಗೋವಿಂದ ಭಟ್ರು ಏನಂತಿದ್ರು ಅಂತಂದ್ರ, ಅದಕ್ಕೆ ಆ ಮದಿರಿಗೆ
ಆ ಸೇಂದಿಗೆ ಏನಂತ ಕರಿತಿದ್ರು ಅಂತಂದ್ರ ಶಂಕರಿ ಅಂತ ಕರಿತಿದ್ರು. ಶಂಕರಿ ನೋಡ್ರಿ, ಯಾವಾಗ ಶಂಕರಿಯನ್ನ ಸೇದಿ ಗುಡುಗಡಿಯನ್ನ ಎಳೆದು ಬಿಡ್ತಿದ್ರು ಆವಾಗ ಪರಮಾತ್ಮನಲ್ಲೇ ಲೀನ ಆಗಿ ಬಿಡ್ತಿದ್ರು, ತಾವೇ ಪರಮಾತ್ಮ ಆಗಿ ಬದಲಾಗ್ತಿದ್ರು. ಗುರುನೂ ಕೂಡ ದೇವನಿಗಿಂತ ದೊಡ್ಡವನು, ಗುರುವು ಕೂಡ ದೇವನಿಗಿಂತ ದೊಡ್ಡವನು. ಇಂಥವ್ರ ಶಿಷ್ಯ ಶಿಶುನಾಳ ಶರೀಫ. ಇವ್ರ ಬಗ್ಗೆ ನಾನು ಎಷ್ಟು ಹೇಳ್ಬೇಕ್ರಿ, ನಿಮಗೆಲ್ಲ ಗೊತ್ತಿದ್ದದ. ಹಂಗ ಹನುಮಂತ ಭಟ್ಟರು ನೋಡ್ರಿ ಬ್ರಾಹ್ಮಣ ಕುಲದಲ್ಲಿ ಇದ್ದವರು. ಆದ್ರೆ ಇವರ ಗುರುಗಳು ಯಾರು ಅಂತಂದ್ರ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿ. ಹನುಮಂತ ಭಟ್ರು ನರೇಗಲ್ಲದೊಳಗೆ ಬಾವಿ ಸ್ನಾನವನ್ನ ಮಾಡಿಕೊಂಡು ದಿನಾಲು ಹನುಮಂತನ ಪೂಜೆಯನ್ನ ಮಾಡೋರು, ಹನುಮಂತನ ಗುಡಿಯ ಪೂಜಾರಿ ಅವರು. ಹೀಗಿದ್ದಾಗ ನಿತ್ಯ ಅವ್ರ ಕೆಲಸ ನಡೀತಿತ್ತು, ಹನುಮಂತ ಭಟ್ಟರ ಕೆಲಸ. ಹನುಮಂತ ಭಟ್ಟರ ಕೆಲಸ ನಡೆಯುವ ಸಂದರ್ಭದೊಳಗ ಅಚಾನಕ್ಕಾಗಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಅವ್ರು ಎದುರಾದ್ರು. ನಾಗಲಿಂಗ ಮಹಾಸ್ವಾಮಿಗಳು ಕೂಡ ಅಷ್ಟೇ, ಮಠ ಮಂದಿರ ಕಟ್ಕೊಂಡು ಅಲ್ಲಿ ಸೇವೆಯನ್ನ ತಗೊಳ್ತಾ ಇದ್ದವ್ರಲ್ಲವರು. ಮೈ ಮೇಲೆ ಹರಕು ಬಟ್ಟೆಗಳು, ಕೈಯಲ್ಲಿ ಚಪಕೊಡಲಿಯನ್ನು ಹಿಡ್ಕೊಂಡು ಊರೂರೂರು ತಿರುಗಾಡ್ಕೊತ ಹೋಗೋರು, ಯಾರ್ದೋ ಮನ್ಯಾಗ ಹೋಗೋರು, ಎಲ್ಲೋ ಮಲ್ಕೊಳ್ಳೋರು, ಏನನ್ನೋ ತಿನ್ನೋರು. ಸಾಕ್ಷಾತ್ ಕಾಳಿಯ ವರಸ್ವರೂಪ ಅವರು, ಕಾಳಿಯ ಔಷವೇ ಹೌದು. ಇಂತಹ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಹನುಮಂತ ಭಟ್ಟರಿಗೆ ಎದುರಾಗಿ ಅಂತಾರೆ, ಹನುಮಂತ ಅಂದ್ಬಿಟ್ರು. ನೋಡ್ರಿ, ಅವ್ರನ್ನ ಇವ್ರು ನೋಡಿಲ್ಲ, ಇವ್ರನ್ನ ಅವ್ರು ನೋಡಿಲ್ಲ, ಆದ್ರೂ ನಾಗಲಿಂಗ ಮಹಾಸ್ವಾಮಿಗಳು ಹನುಮಂತ ಅಂತೇಳಿ ಅಂದ್ಬಿಟ್ರು. ಯಾರ್ರೀ ಮತ್ತ ನೀವು, ನನ್ನ ಹೆಸರು ನಿಮಗ್ ಗೊತ್ತೈತ್ಲಾ ಅಂತೇಳಿ ಹನುಮಂತ ಭಟ್ರು ಅಂದ್ರ ನೋಡ್ರಿ. ಅವಾಗ ನಿಂದೆಲ್ಲಾ ಗೊತ್ತೈತಿ ಬಾರಪ್ಪ ಅಂತ ಹೇಳಂದ್ರು. ಬಾರಪ್ಪ ತಂದ ಕೂಡಲೇ ಇಲ್ರಿ ನಾನು ಬರಾಕ್ ಆಗುದಿಲ್ಲ, ನಾನು ಹನುಮಂತನ ಪೂಜೆಯನ್ನ ಮಾಡಬೇಕು, ನಾನು ಅದಕ್ಕೆ ಹೋಗ್ಬೇಕಾಗೈತಿ. ನೀನು ಪೂಜೆ ಮಾಡಕ್ಕೆ ಬಾರೋಪ ಕಂಡೇನಿ, ನನಗ್ ಗೊತ್ತಿಲ್ಲದ ಹನುಮಂತ ಅಂತ ಹೇಳ ಅಂದ್ಬಿಟ್ರು ಅವ್ರು ನಾಗಲಿಂಗ ಮಹಾಸ್ವಾಮಿಗಳು. ಬಹಳ ಅವರು ಮಾತುಗಳು ಬೆಂಕಿಯ ಚಂಡ್ ಇದ್ದಂಗ ಅವ್ರ ಮಾತುಗಳು. ಅವರ ಸಾಕಷ್ಟು ಇತಿಹಾಸಗಳನ್ನ ಹೇಳೀನಿ, ನಮ್ಮ ಇದ್ರೊಳಗೆ ನೋಡ್ಬೋದು ನೀವು. ಅಂತಹ ನಾಗಲಿಂಗ ಸ್ವಾಮಿಗಳು ಅವ್ರನ್ನ ಕರ್ಕೊಂಡ ಬಾ ಇಲ್ಲಿ ಅಂತ ಹೇಳಿ ಅವ್ರ ಕೈ ಹಿಡಿದು ಎಳ್ಕೊಂಡ್ ಹೊಂಟ್ಬಿಟ್ರು. ನೋಡ್ರಿ, ಹನುಮಂತ ಭಟ್ರು ಏನಿದ್ದಾರಲ್ಲ, ಇವ್ರು ಬ್ರಾಹ್ಮಣರು ಮೊದಲ ಇವ್ರನ್ನೆಲ್ಲ ಮುಟ್ಟಂಗಿಲ್ಲ ಅಂತ ಹೇಳಿ ಅವಾಗ ಬಹಳಷ್ಟು ಮಡಿ ಮಾಡವ್ರ ಅವರು. ಮತ್ತ ಇನ್ನ ಇಂಥವ್ರು ಕರ್ಕೊಂಡ್ ಹೊಂಟಾರ ಅಂದ ಬಳಕ ಹನುಮಂತ ಭಟ್ರಿಗೆ ಏನಾಯ್ತು, ಅವ್ರ ಮನಸ್ಸಿನೊಳಗ ಒಂದ್ ರೀತಿ ತಳಮಳ. ಈಗ ಒಲ್ಲೆ ಅಂತೀಯ ಮತ್ ಏನಾರು ಮಾಡಿ ಗಿಡ್ಯಾರ ಅಂದಂಗ ಅವ್ರ ಭಯ ಒಂದು. ಇನ್ನು ಏನೋ ಕರ್ಕೊಂಡ್ ಹೊಂಟಾರ, ಯಾರೋ ಮಹಿಮಾ ಪುರುಷರು ಇದ್ರು ಇರ್ಬೋದು ಬಾ ಅಂದಂಗ ಹಿಂದ್ ಹೊಂಟ್ ಬಿಟ್ರು. ಹಂಗ ಹನುಮಂತ ಭಟ್ರು ಹೊಂಟ್ರು. ಹನುಮಂತ ನಡೀಪ ಅಂತ ಹೇಳಿ ಅವರು ಹಂಗ ಕರ್ಕೊಂಡ ಒಂದು ಈಚಲು ಮರದ ಆ ತೋಪಿನೊಳಗೆ ಹೋದ್ರು. ಈಚಲು ಮರದ ತೋಪು ಅಂತಂದ್ರ ಅದೊಂದು ಸಣ್ಣ ಕಾನನ, ಒಂದು ಸಣ್ಣ ಅರಣ್ಯ ಪ್ರದೇಶ. ಆ ಈಚಲು ಮರದ ತೋಪಿನೊಳಗ ಕರ್ಕೊಂಡು ಹೋಗಿ ಅಂತಾರ ನಾಗಲಿಂಗ ಮಹಾಸ್ವಾಮಿಗಳು, ಹನುಮಂತ ಆ ಈಚಲ ಮರದ ಮ್ಯಾಗ ಇರುವಂತಹ ಗಡಿಗೆ ಒಂದ್ ಸ್ವಲ್ಪ ನನಗೆ ತಳಗಿಳಿಸಿ ಕೊಡೋ ಅಂದ್ರು. ಅವಾಗ ಹನುಮಂತ ಭಟ್ರು ನೋಡ್ರಿ ಸಿಟ್ಟಿಗೇರಿ ಬಿಟ್ರು ಅವ್ರು. ಅಲ್ರಿ, ನಾನು ಬ್ರಾಹ್ಮಣ ಇದ್ದೇನೆ, ನನಗ ನೀವು ಮ್ಯಾಗೇರಿ ಈಚಲ ಮರದಾಗಿನ ಈ ಸೇಂದಿ ಗಡಿಗೆಯನ್ನ ತಳಗಿಳಿಸ್ತೀರಿ ಅಂತಂದ್ರ ಇಳಿಸು ಅಂದ್ರ ಹೆಂಗ್ರಿ ಇದು ಒಂದು ಅಂದ್ಬಿಟ್ರು ಅವ್ರು ಹನುಮಂತ ಭಟ್ರು. ಅವಾಗ ನಾಗಲಿಂಗ ಮಹಾಸ್ವಾಮಿಗಳು, ನೀನ್ ಯಾರು ತಂದ್ರ ಅವ್ರು. ನಾ ಹನುಮಂತ ಇದ್ದೀನಿ. ಹನುಮಂತ ನೀ ಇದ್ದೀಪ, ಹನುಮಂತ ಇದು ನಿನ್ನ ದೇಹದ ಹೆಸರು, ನಿಜವಾಗಲೂ ಈ ಹನುಮಂತನ ಒಳಗಿರೋರು ಯಾರು ಅದನ್ನ ಹೇಳಂದ್ರು. ಅವಾಗ ಹನುಮಂತಗೆ ಗೊತ್ತಾಗ್ಲಿಲ್ಲ ನೋಡ್ರಿ, ಹನುಮಂತ ಭಟ್ರಿಗೆ ಗೊತ್ತಾಗ್ಲಿಲ್ಲ. ದೇಹದ ಹೆಸರು ಇದ್ರ ಒಳಗಿರಾಮ ಯಾವ, ಏನಿದು ಹಿಂಗಂದ್ರ ಅದೇನ್ ನನಗೆ ಗೊತ್ತಾಗ್ಲಿಲ್ರಿ ಅಂತ. ಅಲ್ಲೋ, ನೀನ್ ಯಾರು ಅನ್ನೋದ ನಿನಗ್ ಗೊತ್ತಿಲ್ಲ, ಮತ್ ಮ್ಯಾಗ ಬ್ರಾಹ್ಮಣ ಅದೇನಂತ ಹೇಳಿ ಬೈಲಕತ್ತರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು. ಹಂಗಾದ್ರೆ ಯಾರು ಬ್ರಾಹ್ಮಣ ಅಂದ್ರೆ ಯಾರ್ರಿ ಅಂತ ಹೇಳ ಅಂದ್ಬಿಟ್ರು. ಬ್ರಹ್ಮಜ್ಞಾನವನ್ನೇ ತಿಳ್ಕೊಂಡವ ಬ್ರಾಹ್ಮಣ. ತನ್ನ ಜ್ಞಾನದಿಂದ ಲೋಕವನ್ನ ಉದ್ಧಾರ ಮಾಡಿ ಜನರಿಗೆ ಬುದ್ಧಿ ಹೇಳುವವನೇ ಬ್ರಾಹ್ಮಣ. ಜನ್ಮತಃ ನಾ ಬ್ರಾಹ್ಮಣೇ, ಜ್ಞಾನ ಕರ್ಮತಃ ಬ್ರಾಹ್ಮಣ ಅಂತ ಹೇಳ್ರು, ತಿಳಿಸ್ಕೊಟ್ರು. ಅವಾಗ ಇಷ್ಟೆಲ್ಲ ಹೇಳಾಕತ್ತಾರ ಅಂದ ಬಳಕ ಇವ್ರೇನೋ ಒಂದ್ ಸ್ವಲ್ಪ ಮಹಾಪುರುಷರು ಇದ್ರು ಇರ್ಬೋದು, ಇನ್ನು ತೆಗಿಲಿಲ್ಲ ಅಂದ್ರ ಮತ್ತೇನ್ರ ಮಾಡಿ ಗಿಡ್ಯಾರ ಬಾ ಅಂದಂಗ ಹನುಮಂತ ಭಟ್ರು ನೋಡ್ರಿ ಅವಾಗ ಏನ್ ಮಾಡ್ರು,
ಆಯ್ತ್ರಿ ಮತ್ ತೆಗೆದು ಕೊಡ್ತನ್ರಿ ಅಂತ ಹೇಳಿ ಬಡ ಗಿಡದ ಮ್ಯಾಗ ಏರಿ ಆ ಸೇಂದಿಯ ಗಡಿಗೆಯನ್ನು ತಳಗಿಳಿಸಿದ್ರು. ಗಡಿಗೆಯನ್ನ ತೆಳಗಿಳಿಸಿದ ಕೂಡಲೇ ಇದನ್ನ ತಗೊಂಡು ನಾಗಲಿಂಗ ಅಜ್ಜವ್ರು ಕುಡಿಲಾಕ್ ಶುರು ಮಾಡಿ ಶಿವ ಪರಮಾತ್ಮ ಶಿವ ಅಂತೇಳಿ ಅನ್ಲಿಕ್ಕೆ ಶುರು ಮಾಡ್ರಿ. ಅವಾಗ ಇದನ್ನ ನೋಡ್ಕೊಂತ ಹನುಮಂತ ಭಟ್ರು ನೋಡ್ರಿ ಅಲ್ಲೇ ದೂರ ನಿಂತಾರ. ಅವಾಗ ಹನುಮಂತ ತಗೋ ನೀವೊಂದ್ ಸ್ವಲ್ಪ ಕುಡಿ ಅಂದ್ರು. ಆಗುದಿಲ್ರಿ, ನಾ ಬ್ರಾಹ್ಮಣ ಅದೇನಿ, ನನ್ನ ಕೈಲೇ ಇದು ಆಗುದೇ ಇಲ್ಲ, ಇದು ಅಪಚಾರ ಆಗ್ತೈತಿ ಅಂದ್ಬಿಟ್ಟ ಹನುಮಂತ ಭಟ್ರು. ಏನೂ ಆಗುದಿಲ್ಲ ತಗೋರೋ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳಂದ್ರು. ಅವಾಗ ನೋಡ್ರಿ ಹನುಮಂತ ಭಟ್ರು ಇದರಿಂದ ಏನಾಕೈತಿ ಮತ್ ಇಂಥದೆಲ್ಲ ಮಾಡೋದು ತಪ್ಪಲ್ಲೇನ್ರಿ? ತಪ್ಪು, ಇಂಥದ್ ಮಾಡೋದು ತಪ್ಪು. ಆದ್ರೆ ಯಾವಾಗ ತಪ್ಪದು? ಇದನ್ನ ನೀನ ತಗೊಂಡು ಏನು ಮಾಡಬಾರ್ದನ್ನ ಮಾಡ್ತಿಲ್ಲ, ಅವಾಗ ಅದು ತಪ್ಪು. ಆದ್ರೆ ಇದನ್ನ ಯಾವ ಕೆಲಸಕ್ಕೆ ನೀ ಬಳಸ್ಕೋಬೇಕಪ್ಪ ಅಂತಂದ್ರ ನೀನು ಹನುಮಂತ ಇದ್ದನಂತ ಏನ್ ಅನ್ಲಿಕ್ಕತ್ತಿಲ್ಲ, ನಿಜವಾದ ಹನುಮಂತ ನಿನ್ನ ಒಳಗ ಅದಾನ, ಅವನ ನೋಡ್ಬೇಕಾದ್ರ ಆ ಪರಮಾತ್ಮನನ್ನ ನೀ ನೋಡ್ಬೇಕಾದ್ರ ಇದನ್ನ ಕುಡಿದು ನೋಡು ಅಂತ ಹೇಳಿ ಅಂದ್ಬಿಟ್ರು. ಅವಾಗ ನೋಡ್ರಿ ಮತ್ ಇಂಥದೆಲ್ಲ ಮಾಡಬಾರ್ದು, ಇದು ತಪ್ಪಾಕೈತಿ ಅಂತ ಹೇಳಿ ಅಂದ್ಬಿಟ್ಟ ಹನುಮಂತ ಭಟ್ಟ. ಆದ್ರೂ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಅಲ್ಲೋ ನಾ ಹೇಳಕತ್ತೀನಿ, ನೀ ತಗೋ, ಗುರುವಿನಿಂದ ಅದು ಬಂದೈತಂದ್ರ ಅದು ಮಹಾಪ್ರಸಾದ ಆಗ್ತೈತಿ, ಅದರಿಂದ ಯಾವುದೂ ಕೆಡಕ್ ಆಗುದಿಲ್ಲ, ನೀನ್ ಇದನ್ನೊಮ್ಮೆ ಕುಡಿದ್ ನೋಡು ಅಂತಂದ್ರು. ಯಾವಾಗ ಹನುಮಂತ ಭಟ್ರ ಅದನ್ನ ಕುಡಿದ್ರು, ಆ ಕಡೆ ನೋಡ್ರು ಯಾರಿಲ್ಲ ಅಂತ ಹೇಳಿ ಅದನ್ನ ಕುಡಿದ್ರು, ಘಟ ಕುಡಿದ ಗಡಿಯನ್ನು ಒಡೆದ್ ಬಿಟ್ರು. ಹೆಂಗ ಗೋವಿಂದ ಭಟ್ರು ಶಿಶುನಾಳ ಶರೀಫರಿಗೆ ಸೇಂದಿಯನ್ನ ಕುಡಿಸಿ ಯಾರು ಏನಪ್ಪಾ ಅಂತಂದ್ರ ಜ್ಞಾನಿಗಳು ಯಾರ ಗುರು ಆಗ್ತಾರೋ, ಯಾರ ಪಾರಮಾರ್ಥವನ್ನ ಅನುಭವಿಸ್ತಾರೋ ಅನ್ನುವಂಥದನ್ನ ತಿಳಿಸಿಕೊಟ್ಟಿದ್ರು, ಹಂಗ ನಾಗಲಿಂಗ ಮಹಾಸ್ವಾಮಿಗಳು ಆ ಹನುಮಂತ ಭಟ್ಟರಿಗೆ ಸೇಂದಿಯನ್ನ ಕುಡಿಸಿರು. ಯಾವಾಗ ಹನುಮಂತ ಭಟ್ರು ಸೇಂದಿಯನ್ನ ಕುಡಿದ್ರು, ಅವಾಗ ನೋಡ್ರಿ ಆ ಅಮಲ್ ಹಿಡಿದು ಬಿಡ್ತಲ್ಲ. ಆ ಅಮಲ್ ಹೆಂಗಿತ್ತು ಅಂತಂದ್ರ ಪಾರಮಾರ್ಥವ ಎಲ್ಲವೂ ಮರೆತು ಹೋಯ್ತು. ದೇಹದ ಮ್ಯಾಗಿನ ಸಂಪೂರ್ಣ ನಿಯಂತ್ರಣವೇ ಹೊರಟೋಯ್ತು. ನಾನು ಈ ಭೂಮಿ ಮ್ಯಾಗ ಅದನ್ನೇ ಅನ್ನೋದನ್ನ ಹನುಮಂತ ಭಟ್ರಿಗೆ ಗೊತ್ತಾಗ್ಲಿಲ್ಲ. ತಲೆ ಗಿರ್ರತ ತಿರುಗ್ಲಾಕ್ ಚಲೋ ಆಯ್ತು ನೋಡ್ರಿ. ಯಾವಾಗ ತಲೆ ತಿರುಗ್ಲಾಕ್ ಚಲೋ ಆಯ್ತು ಅವಾಗ ಹನುಮಂತ ಅನ್ಲಿಕ್ಕೆ ಶುರು ಮಾಡ್ರು ಹನುಮಂತ ಭಟ್ರು. ಅನ್ಕೋಂತ ಪರಮಾತ್ಮ ಶಿವ ಅಂತೇಳಿ ಶಿವನ ಧ್ಯಾನದೊಳಗ ಮುಳುಗಿಬಿಟ್ರು. ಅವಾಗ ನಾ ಎಲ್ಲಿದೇನಿ ಯಾರದ್ರಿ ನನ್ನ ಅಕ್ಕಪಕ್ಕದೊಳಗ ಅಂತ ಹೇಳಿ ಹನುಮಂತ ಭಟ್ರು ಅಂದಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ನೀನ್ ಇಲ್ಲೇ ಇದಿ, ನಿನ್ನ ಪಕ್ಕದೊಳಗ ನಾನೇ ಇದ್ದೀನಿ, ಹೆದರಬೇಡ, ಏನ್ ಕಾಣ್ಲಿಕ್ಕತ್ತದ ಅಂದ್ರು. ಏನಿಲ್ರಿ, ಎಲ್ಲವೂ ಅಲ್ಲೋಲ ಕಲ್ಲೋಲ, ನಾನು ಈ ಭೂಮಿ ಬಿಟ್ಟ ಆಕಾಶದೊಳಗ ತೇಲಾಕತ್ತೀನಿ ಹಂಗ ಅನಿಸ್ಬಿಟ್ಟೈತ್ರಿ. ಆಕಾಶದೊಳಗ ತೇಲ್ಬೇಡ, ನಿನ್ನ ಚಿತ್ತವನ್ನ ಪರಮಾತ್ಮನಲ್ಲಿ ಕೇಂದ್ರೀಕೃತ ಮಾಡು, ಶಿವಧ್ಯಾನದೊಳಗ ತೊಡಗು, ನಿಜವಾದ ಬ್ರಾಹ್ಮಣ ನೀನಾಗು ಅಂತ ಹೇಳಿ ಅವನ ತಲೆ ಮ್ಯಾಗ ಕೈ ಇಟ್ರು. ಏನ ಕಾಂತಿ ಹನುಮಂತ ಭಟ್ರೊಳಗ ಮೂಡ್ಲಿಕ್ಕೆ ಶುರು ಆಯ್ತು. ಕಾಂತಿ ಹೊಮ್ಮಿ ಬಿಡ್ತು. ಬರ್ಬರ್ತ ಹನುಮಂತ ಭಟ್ರು ನಾನು ಮಾನವ ಅದನ್ನೇ ಅನ್ನೋದ ಮರ್ತು ಬಿಟ್ರು. ಈ ದೇಹದೊಳಗ ನಾನು ಇಲ್ಲ, ಈ ದೇಹವೇ ನಾನಲ್ಲ ಅಂತ ತಿಳ್ಕೊಂಡ್ಬಿಟ್ರು. ಅದೇ ಅಲ್ಲೇನ ಜ್ಞಾನ ಅಂದ್ರೆ. ನಿಜವಾಗಿಲೂ ನಾನು ಯಾರು ಅಂತ ಹೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡಾಗ ಈ ದೇಹದಿಂದ ಮಾತಾಡನಾಡುತ್ತಿರುವಂತ ನಾನಲ್ಲ, ನಾನು ಆತ್ಮ ಅಂತ ಹೇಳಿ ಆ ಹನುಮಂತ ಭಟ್ರಿಗೆ ಗೊತ್ತಾಯ್ತು. ಈ ದೇಹದೊಳಗ ಅದೇನ್ರಿ, ಆದ್ರೆ ಈ ದೇಹ ನಾನಲ್ಲ. ಬಾಯಿಂದ ಮಾತಾಡ್ತಾ ಇದ್ದೀನಿ, ಆದ್ರೆ ಬಾಯಿ ನಾನಲ್ಲ. ಕೈಯಿಂದ ಕೆಲಸ ಮಾಡ್ತೀನಿ, ಕೈ ನಾನಲ್ಲ. ಬಾಯಿಂದ ಆಹಾರವನ್ನ ಸೇವನೆ ಮಾಡ್ತೀನಿ, ಬಾಯಿ ನಾನಲ್ಲ. ಕಾಲಿಂದ ನಡಿತೀನಿ, ಆದ್ರೆ ಕಾಲು ನಾನಲ್ಲ. ಈ ದೇಹದೊಳಗಿದ್ದಂತಹ ಬಾಡಿಗೆದಾರ ನಾನೊಬ್ಬ ಆತ್ಮ ಅದನ್ರಿ ಅಂತ ಹೇಳಿ ಅಂದ್ಬಿಟ್ರು ಹನುಮಂತ ಭಟ್ರು. ಅವಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ಗೊತ್ತಾಯ್ತೇನೋ ನಿನಗೆ ಎಲ್ಲ ಅರ್ಥ ಆಯ್ತೇನೋ, ನಿನ್ನಿಂದ ಒಂದು ಕೆಲಸ ನಡಿಬೇಕಾಗೈತಿ. ಇದು ನಿನ್ನ ಹುಟ್ಟು ಮತ್ತೊಂದು ಆ ಹುಟ್ಟಿಗೆ ಕಾರಣ ಆಗಬೇಕಾಗೈತಿ. ಮತ್ತೊಂದು ಭೂಮಿ ಮ್ಯಾಗ ಏನಪ್ಪಾ ಅಂದ್ರ ಕಾಂತಿಗೆ ನಿನ್ನ ಮೂಲಕ ಜ್ಞಾನ ಹೋಗಬೇಕಾಗೈತಿ. ಅದಕ್ಕ ನಾನು ಬಂದಿನೋ ಹನುಮಂತ ಅಂದ್ರು. ನೋಡ್ರಿ, ಪ್ರತಿಯೊಂದು ಹುಟ್ಟಿಗೂ ಒಂದೊಂದು ಕಾರ್ಯದ, ಒಂದೊಂದು ಕೆಲಸದ.
ಆ ಕೆಲಸವನ್ನ ಅರ್ಥಕೊಂಡ್ರ ಈ ಜನ್ಮಕ್ಕ ಒಂದು ಸಾರ್ಥಕತೆ ಬರ್ತೈತಿ. ಸುಮ್ಮ ಹುಟ್ಟಿ ಸುಮ್ಮ ಸತ್ರ ಏನ್ರಿ, ಪ್ರಾಣಿಗಳು ಹಂಗ ಮಾಡ್ತಾವಲ್ಲ, ಪ್ರಾಣಿಗಳು ಹಂಗ ಮಾಡ್ತಾವ. ಆದ್ರ ನಮ್ಮ ಹುಟ್ಟಿಗೆ ಏನ್ ಕಾರಣ ಐತಿ, ಯಾಕೆ ನಾವು ಈ ಭೂಮಿ ಮ್ಯಾಗ ಬಂದಿದೀವೋ, ಈ ಭೂಮಿಯ ಮೇಲೆ ನಮ್ಮ ಕೆಲಸ ಏನು ಅಂತ ಹೇಳಿ ಅರಿತುಕೊಳ್ಳಾಕ ಒಬ್ಬ ಗುರು ಬೇಕು, ನಿಜವಾದ ಗುರು ಬೇಕು. ಗುರು ಈಗಿನ ಸಂದರ್ಭದೊಳಗೆ ಗುರು ಸಿಗೋದು ಬಹಳ ಕಠಿಣ ಅದ. ಈಗಿನ ಸಂದರ್ಭದೊಳಗೆ ಗುರುವನ್ನ ಹುಡುಕಾಡ್ಬೇಕಂದ್ರ ಅದು ಸಿಗೋದು ಬಹಳ ಕಠಿಣ ಅದ. ಅಂತಹ ಗುರು ಹನುಮಂತ ಭಟ್ರಿಗೆ ಸಿಕ್ಬಿಟ್ರು. ನಾಗಲಿಂಗ ಮಹಾಸ್ವಾಮಿಗಳು ಹನುಮಂತ ಭಟ್ರ ತಲೆ ಮ್ಯಾಗ ಕೈ ಇಟ್ಟು, ತೆಗಿ ಕಣ್ಣ ನೋಡು ನನ್ನ ಅಂದ್ರು. ಕಣ್ಣು ತೆಗೆದು ನೋಡ್ತಾನ, ಏನು ಅದು ದಿವ್ಯ ಕಾಂತಿ ನಾಗಲಿಂಗ ಮಹಾಸ್ವಾಮಿಗಳಲ್ಲಿ. ದಿವ್ಯ ಕಾಂತಿಯನ್ನ ಹನುಮಂತ ಭಟ್ರು ಕಣ್ತುಂಬಿಕೊಂಡ್ರು. ಆಹಾಹಾ, ಹಿಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು ಅಂತ ಹೇಳಿ ಅಂತಾರಲ್ಲ, ಅದು ಈಗ ನಿಜ ಆತಂದ ಹನುಮಂತ ಭಟ್ರ ಹಂಗಂದ್ರು. ಅವಾಗ ಆ ಈಚಲ ಮರದ ಸೇಂದಿಯನ್ನ ಏನ ರುಚಿ ಹತ್ತು ಬಿಟ್ಟಿತ್ತು, ಚಿಲುಮೆ ಅಥವಾ ಏನ ಗುಡುಗುಡಿ ಅಂತ ಕರಿತೀವಲ್ಲ, ಗುಡುಗುಡಿ ರುಚಿಯನ್ನ ಆ ಹನುಮಂತ ಭಟ್ರಿಗೆ ಹೆಚ್ಚರಲ್ಲ. ಅವಾಗಿ ನಡೆದ ಹನುಮಂತ ಭಟ್ರು ಅದಕ್ಕೆ ದಾಸನಾಗಿ ತನ್ನ ಹುಟ್ಟಿಗೆ ಏನು ಕಾರಣ, ನಾನು ಭೂಮಿ ಮ್ಯಾಗ ಬಂದ್ರೆ ಏನು ಕೆಲಸ ಮಾಡ್ಬೇಕು ಅನ್ನೋದನ್ನ ಅರ್ಥಕೊಂಡ್ರು. ಅವಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ನೋಡು, ಇನ್ನು ಮ್ಯಾಗ ನೀನು ಬರೇ ಹನುಮಂತ ಅಲ್ಲ, ಹನುಮಾವಧೂತನಾಗಿ ನೀನು ಈ ಭೂಮಿ ಮ್ಯಾಗ ಕೆಲಸ ಮಾಡ್ತಿದ್ದಿ. ನಿನ್ನಿಂದ ಇನ್ನೊಂದು ಜ್ಯೋತಿ ಈ ಭೂಮಿ ಮ್ಯಾಗ ಬೆಳಗತೈತಿ ಅಂತ ಹೇಳಿ ಆಶೀರ್ವಾದ ಮಾಡ್ರಿ. ಆ ಆಶೀರ್ವಾದದ ಫಲವಾಗಿ ನರೇಗಲ್ಲದಲ್ಲಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ಕೆಲಸ ಮಾಡಿದ್ರು ಹನುಮಾವಧೂತರು. ಅದೇ ಹನುಮಾವಧೂತರು ನೋಡ್ರಿ ಈರಣ್ಣನ ಹೊಲದೊಳಗ ಬಂದು ಕುಂತಿದ್ರು. ಅದೇ ಹನುಮಾವಧೂತರು ಈರಣ್ಣನ ಹೊಲದೊಳಗೆ ಬಂದಿದ್ರು. ತಮ್ಮ ಮುಂದ ಆ ಸೇಂದಿಯ ಗಡಿಗೆಯನ್ನ ಇಟ್ಟಿದ್ರು, ಪಕ್ಕದೊಳಗ ಗುಡುಗುಡಿಯನ್ನ ಇಟ್ಟಿದ್ರು, ಗಾಂಜಾ ಇಟ್ಟಿದ್ರು. ಸಿದ್ಧಪತ್ರೆಯ ಎಲೆಗಳನ್ನೆಲ್ಲ ತುಂಬಿ ಒಂದು ಸಲ ಗುಡುಗುಡಿಯನ್ನ ಎಳೆದು ಬಿಟ್ಟು ಮ್ಯಾಗ ಒಂದ್ ಸ್ವಲ್ಪ ಸೇಂದಿಯನ್ನ ತೀರ್ಥವನ್ನ ಸೇವನೆ ಮಾಡ್ರೆ ಅವರಿಗೆ ಯಾವಾಗ ಊಟ ಮಾಡಬೇಕು, ಯಾವಾಗ ಕತ್ತಲಾಗ್ತಿತ್ತು, ಯಾವಾಗ ಬೆಳಕಾಗ್ತಿತ್ತು, ಯಾವಾಗ ಧ್ಯಾನಾಸಕ್ತರಾಗಿ ಕುಂಡುತ್ತಿದ್ರು, 3-4 ದಿವಸ ಆದ್ರೂ ಧ್ಯಾನದಿಂದ ಎದ್ದೇಳತಿಲ್ಲಾಗಿದ್ರು. ಅದೇ ಚಿತ್ತವನ್ನ ಏಕಾಗ್ರತೆಯಿಂದ ಪರಮಾತ್ಮನಲ್ಲಿ ಅದನ್ನ ತೊಡಗಿಸ್ಕೋತಿದ್ರು. ಹಿಂಗ ಅದನ್ನ ಬಳಸ್ಕೊಂಡು ಸಿದ್ಧಿಗ ಪುರುಷರಾಗಿದ್ರು. ಅವಾಗ ಈಗಿನವರು ಏನೇನೋ ಮಾಡಿ ಅಂತದನ್ನೆಲ್ಲ ತಗೊಂಡು ಆ ಕೆಟ್ಟ ಚಟಗಳಿಗೆ ದಾಸನಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡ ಕುಟುಂಬದ ಮನೆತನದ ಮಾನ ಮರ್ಯಾದೆಯನ್ನ ಹಾಳು ಮಾಡುವಂತ ಜನ ಈಗ ಸ್ವಲ್ಪ ಜನ. ಅದು ಬೇರೆ, ಅದೆಲ್ಲ ನಿಮಗೆ ಗೊತ್ತಿದ್ದಂತ ವಿಷಯ, ಅದನ್ನ ನಾವು ಮಾತಾಡೋದು ಬೇಡ. ಆದ್ರ ಆಗಿನ ಸಿದ್ಧಿ ಪುರುಷರು ಹಿಂಗ ಮಾಡಿದ್ದನ್ನ ನೋಡ್ರಿ, ಇದನ್ನೆಲ್ಲ ಹನುಮಾವಧೂತರು ಈರಣ್ಣಗ ಅದರ ಮಹಿಮೆಯನ್ನ ತಿಳಿಸ್ಕೊಟ್ರು. ಆ ದಿವಸ ಈರಣ್ಣ ಹನುಮಾವಧೂತರ ಜೋಡಿ ಚರ್ಚೆ ಮಾಡೋ ಸಂದರ್ಭದೊಳಗೆ ನೋಡ್ರಿ, ದಿನಾಲು ತಾಯಿ ಬುತ್ತಿ ತಗೊಂಡ್ಬರ್ತಿದ್ಳು, ಮಗ ಹೊಲ್ದಾಗ ದುಡಿತಾನಂತ ಹೇಳಿ. ಆ ದಿವಸ ತಾಯಿ ಬುತ್ತಿಯನ್ನ ತರಲಿಲ್ಲ. ಯಾಕೋ ಯಾವುದೋ ಕೆಲಸದ ನಿಮಿತ್ತ ಎಲ್ಲಿ ಹೋಗಿದ್ದಳೋ ಏನೋ ಬುತ್ತಿ ಬರಲಿಲ್ಲ. ಈರಣ್ಣಗೆ ಬಹಳ ಹಸುವಾಗಿತ್ತು, ಹೊಟ್ಟೆ ಚಡ್ಪಡಿಸಲಾತಿತ್ತು. ಆದ್ರೆ ಗುರುವಿನ ಪಕ್ಕದೊಳಗೆ ಕುಂತಿದ್ದ ಈರಣ್ಣ, ಅವನಿಗೂ ಕೂಡ ಹಸಿವದ ಪರಿವೇ ಇಲ್ಲ. ಅವಾಗ ಹನುಮಾವಧೂತರ ಅಂತಾರ, ಇಷ್ಟೊತ್ತು ಕೆಲಸ ಮಾಡಿದಲ್ಲ, ನಿನಗೆ ಹಸು ಆಗಿಲ್ಲನೋ ಅಂತ ಹೇಳಿ. ಇಲ್ರಿ ಅಪ್ಪಾರ, ಮತ್ತ ನಿಮ್ಮ ಮಾತು ಕೇಳ್ಕೊಂತ ನನ್ನ ಚಿತ್ತ ಬೇರೆ ನಿಮ್ಮ ಮಾತಿನತ್ತ ಹೋಯ್ತಲ್ಲ. ನೋಡ್ರಿ, ಆ ಚಿತ್ತ ಮಾತಿನತ್ತ ಹೋಯ್ತು, ಹಸಿವಿದ ಪರಿವಿಯಲ್ಲ. ಅವಾಗ ಹನುಮಾವಧೂತರು ಅಂದ್ರು, ಸ್ವಲ್ಪ ತೀರ್ಥ ತಗೋತೀಯನಂತ ಹೇಳಿ. ಬ್ಯಾಡ್ರಿ ಅಪ್ಪಾರ, ಬ್ಯಾಡ್ರಿ, ಮತ್ ಏನಾದ್ರು ತಗೊಂಡು ಮತ್ತೇನ್ರಿ ಆಯ್ಕೆ ಕುಂತಂದ್ರ ಬ್ಯಾಡ್ರಿ ಅಂತ ಅಂದ್ಬಿಟ್ಟ ಈರಣ್ಣ. ಬ್ಯಾಡ ಅಂತ ಹೇಳಿ ಅಂದಾಗ ಹನುಮಾವಧೂತರು ಅಂದ್ರು, ಸ್ವಲ್ಪ ಇದನ್ನ ತಗೊಂಡು ನೋಡು, ನಿನ್ನ ಹಸುವನ್ನ ಇದು ಕಡಿಮೆ ಮಾಡ್ತೈತಿ. ಅದರ ಜೊತೆ ನೀನ್ ಏನು ನನ್ನ ಬಾಯಿಂದ ಇದನ್ನೆಲ್ಲ ಕೇಳ್ತಿದ್ದಲ್ಲ, ಆತ್ಮ ಯಾರು ಪರಮಾತ್ಮ ಯಾರು ಇದನ್ನ ಎಲ್ಲ ಕೇಳ್ತಿದ್ದಲ್ಲ, ಈ ಎಲ್ಲಾ ಪ್ರಶ್ನೆಗಳಿಗೆ ನಿನ್ನೊಳಗ ಉತ್ತರ ಅದ. ಶಂಕರಾಚಾರ್ಯರು ಹೇಳಿದ್ರು, ಆತ್ಮ ಪರಮಾತ್ಮ ಬೇರೆ ಅಲ್ಲ, ಅದ್ವೈತ ಸಿದ್ಧಾಂತವನ್ನ ಮಂಡಿಸಿ ಹೋಗಿದ್ರು. ಆದ್ರ ಗುರುವಿನ
ಜೊತೆ ನಾವು ಕೂಡಿ ಈ ಆತ್ಮ ಪರಮಾತ್ಮನ ಜೊತೆ ಯಾವ ರೀತಿ ಸಂಪರ್ಕವನ್ನ ವಹಿಸ್ಕೊಡ್ತೈತೋ, ಯಾವ ರೀತಿ ಅದನ್ನ ನಾವು ಕನೆಕ್ಟ್ ಮಾಡ್ಕೋಬೇಕಂತ ಹೇಳಿದವರು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದೊಳಗೆ. ಆತ್ಮ ಪರಮಾತ್ಮಗಳು ಬೇರೆ ಅಲ್ಲ, ಪರಮ ಅಂದ್ರ ಶ್ರೇಷ್ಠ, ಅವನು ಕೂಡ ಆತ್ಮನೇ, ಪರಮ ಆತ್ಮ, ಪರಮಾತ್ಮ ನಾವು ಆತ್ಮ. ಹಿಂಗಾಗಿ ನಮ್ಮಿಬ್ಬರೊಳಗ ವ್ಯತ್ಯಾಸ ಯಾಕ ಅಂತ ಹೇಳಿ ಆ ಶಂಕರಾಚಾರ್ಯ ಹೇಳಿದ್ರು. ಹಂಗ ಹನುಮಾವಧೂತರು ಈರಣ್ಣಿಗೆ ಅಂದ್ರು, ನೀನ್ ಇದನ್ನ ಸ್ವಲ್ಪ ತೀರ್ಥ ತಗೋ, ನಿನಗ ನಿನ್ನೊಳಗಿರುವಂತಹ ಪರಮಾತ್ಮನನ್ನ ಹುಡುಕ್ಲಾಕ ಅವಕಾಶ ಸಿಗ್ತೈತಿ ಅಂತ ಹೇಳಿ. ಒಲ್ಲದ ಮನಸ್ಸಿನಿಂದ ಈರಣ್ಣ ಕೂಡ ಏನ್ ಮಾಡಿದ, ಗುರು ಹೇಳಕತ್ತಾನ ಅಂತ ಹೇಳಿ ಸ್ವಲ್ಪ ಅದನ್ನ ಹಂಗ ಸೇವಿಸಿಬಿಟ್ಟ. ಇನ್ನ ಸ್ವಲ್ಪ ಬಾಲಕಿದ್ದ, ಸ್ವಲ್ಪ ಸೇವಿಸಿಬಿಟ್ಟ. ಯಾವಾಗ ಅದನ್ನ ಸೇವಿಸಿಬಿಟ್ಟನು, ಅವನೊಳಗ ಒಂದು ಏನಾಯ್ತು ಅಂತಂದ್ರ ಆತ್ಮಾವಲೋಕನ ಅಂತ ಕರಿತೀವಲ್ಲ, ಅದೆಲ್ಲ ಶುರು ಆಯ್ತು. ಯಾವ ತಂದೆ ತಾಯಿಗಳು ಅವನ ಜನ್ಮಕ್ಕೆ ಕಾರಣೀಕರ್ತರಾಗಿದ್ರು ಅವ್ರು ಯಾರೋ ಅವಂಗ ನೆನಪೇ ಬರಲಿಲ್ಲ. ಮುಂದೆ ಗುರು ಕೂತಾನ, ಅವನು ನೆನಪು ಬರಲಿಲ್ಲ. ನಾನು ಗುಡಿಸಲೊಳಗ ಅದೇನೆ ಅನ್ನೋದು ಗೊತ್ತಾಗ್ಲಿಲ್ಲ, ಹೊಲದೊಳಗ ಅದೇನೆ ಅನ್ನೋದು ಗೊತ್ತಾಗ್ಲಿಲ್ಲ, ಏನು ಗೊತ್ತಾಗ್ಲಿಲ್ಲ. ತನ್ನ ಚಿತ್ತವನ್ನ ಪರಮಾತ್ಮನ ಹುಡುಕಾಟದಲ್ಲಿ ತೊಡಗಿಸ್ಕೊಂಡ ಬಾಲಕ ಈರಣ್ಣ ತೊಡಗಿಸ್ಕೊಂಡ. ನೋಡ್ರಿ, ಆ ದಿವಸ ತಾಯಿ ಬುತ್ತಿಯನ್ನ ತಂದಿಲ್ಲ ಮಗಗ ಊಟ ಮಾಡ್ಲಕ್ಕ. ನೋಡ್ರಿ, ಹನುಮಾವಧೂತರು ನೋಡ್ರಿ ಅವಕಾಶ ಸಿಕ್ಕಾಗ ಊರಾಗೆಲ್ಲ ತಿರುಗಾಡಿ ಸ್ವಲ್ಪ ಬುತ್ತಿಯನ್ನ ಭಿಕ್ಷಾಟನೆ ಮಾಡಿ ಬುತ್ತಿಯನ್ನ ತರ್ತಿದ್ರು. ಅದನ್ನ ಸ್ವಲ್ಪ ತಾವು ತಿಂತಿದ್ರು. ಇದ ಈರಣ್ಣಗ ಕೊಟ್ರು, ಇದನ್ನ ಸ್ವಲ್ಪ ತಿಂದು ಬಿಡಪ್ಪ, ಇವತ್ತು ನಿಮ್ಮ ತಾಯಿ ಬಂದಿಲ್ಲ, ಇದನ್ನ ತಿಂದು ಬಿಡ ಅಂತ ಹೇಳಿ. ಒಂದು ದಿವಸ ನೋಡ್ರಿ, ಈರಣ್ಣ ಮನೆಗೆ ಹೋಗಲೇ ಇಲ್ಲ. ನಿರಂತರವಾಗಿ ಗುರುವಿನ ಸಂಗಡ ಆತ್ಮ ಪರಮಾತ್ಮನ ಚರ್ಚೆಯೊಳಗ ಮುಳುಗಿಬಿಟ್ಟ. ಆತ್ಮ ಪರಮಾತ್ಮನ ಚರ್ಚೆಯೊಳಗ ಮುಳುಗಿ ಆ ತೀರ್ಥವನ್ನ ಸೇವನೆ ಮಾಡಿ ರಾತ್ರಿ ಆ ಸಿದ್ಧಪತ್ರಿಯ ಗುಡುಗುಡಿಯನ್ನ ಸೇದೇ ಬಿಟ್ಟ. ಯಾವಾಗ ಸಿದ್ಧಪತ್ರೆಯ ಗುಡುಗುಡಿಯನ್ನ ಸೇದಿ ಬಿಟ್ಟ, ಬೆಳಗಾಗುವವರೆಗೂ ತನ್ನ ಚಿತ್ತವನ್ನ ಪರಮಾತ್ಮನಲ್ಲಿಂದ ಅವ ಬದಲಾಯಿಸಲೇ ಇಲ್ಲ. ನಿರಂತರವಾಗಿ ಹಂಗ ಕುಂತ ಬಿಟ್ಟ. ನಾನು ಎಲ್ಲಿ ಕುಂತನೇನೋ ಗೊತ್ತಿಲ್ಲ, ಮಲ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಊಟ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಹಾಸಿಗೆ ಹೊದಿಕೆಗಳು ಅವಾಗ ಏನೇನೋ ಗೊತ್ತಾಗೋತು. ಆ ಇಡೀ ರಾತ್ರಿ ಎಲ್ಲ ಕಳೆದೋಯ್ತು. ಇಡೀ ರಾತ್ರಿ ಕಳಿತು. ಬೆಳಗಾಗುತ್ತಡಲ್ಲ ನೋಡ್ರಿ, ತಾಯಿ ಓಡಿ ಬಂದಳು ಹೊಲದಾಗ. ಯಾಕೆ ಮಗ ರಾತ್ರಿ ಮನೆಗೆ ಬಂದೇ ಇಲ್ಲ, ಎಲ್ಲಿ ಹೋದೋ ಏನು ಅಂತ ಹೇಳಿ ಹುಡುಕಾಡ್ಕೊತ ಬಂದ. ಮಗ ಬೆಳಿಗ್ಗೆ ಆದ ಕೂಡಲೇ ಒಂದು ಮರದ ಕೆಳಗೆ ಕುಂತು ಬಿಟ್ಟಿದ್ದ. ಆಕಾಶದ ಎತ್ತರಕ್ಕೆ ಮುಖಾನ ಮಾಡಿ ಕಣ್ಣು ಪೀಳಿಸುವಲ್ಲ, ಕಣ್ಣು ಮುಚ್ಚುತ್ತಾ ಇಲ್ಲ, ನಿರಂತರವಾಗಿ ಆಕಾಶವನ್ನ ನೋಡ್ತಾ ಇದ್ದಾನೆ. ತಾಯಿ ಬಂದಳು ನೋಡ್ರಿ, ತಾಯಿ ಬಂದಳು ಚೆನ್ನಮ್ಮ. ಹೇಳು ಈರಣ್ಣ, ಹೇಳು, ಕಣ್ಣು ಪೀಳಿಸು, ಏನ್ ಕುಂತಲೆ ಮಲ್ಕೊಂಡಿದೀವಿ, ಹೆಂಗ ಈರಣ್ಣ ಅಂತ ಒದರ್ಲಾಕತ್ಳು. ಈರಣ್ಣ ಯಾಕೆ ಹೋಗಿ ಕೊಡ್ತಾನ? ಕೊಡ್ಲೇ ಇಲ್ಲ. ಅವನ ಚಿತ್ತ ಪರಮಾತ್ಮನ ಹತ್ತ. ಇನ್ನ ಎಷ್ಟ ಹೋದ್ರೂ ಈರಣ್ಣ ನೋಡ್ರಿ ಕೊಡ್ಲಿಲ್ಲ. ಬಹಳಷ್ಟು ಜೋರ, ಈರಣ್ಣ ಈರಪ್ಪ ಹೇಳು ಅಂತ ಹೇಳಿ ಜೋರಂಗಿ ಅಳಿಗಾಡಿಸಿ ಅವನು ಗಲ್ಲ ಹಿಡಿದು ಒಂದ್ ಜರ ಚೂಟಿದಂಗ್ ಮಾಡಿ ಗಲ್ಲ ತೆರವಿಬಿಟ್ಲು. ಅವಾಗ ಒಮ್ಮೆ ಎಚ್ಚರಗೊಂಡಂಗ್ ಮಾಡಿದ ಈರಣ್ಣ. ನೋಡ್ತಾನ, ತಾಯಿ ಮುಂದ್ ಕೂತಾಳ. ಯಾವಾಗ ಬಂದಿ ಅಂತ ಅಂದ ಕೂಡ್ಲೆ, ಅಲ್ಲೋ ನಾ ಬಂದು ಇಷ್ಟೊತ್ತಾತು ಉದರಾತೀನಿ, ಮತ್ ನನ್ನ ಕಡೆ ನೋಡುದಿಲ್ಲ ನೀ, ಮತ್ತ ನಿನ್ನೆ ನಿನ್ನೆ ಮನೆಗೆ ಬಂದಿಲ್ಲ, ಇವತ್ತು ಇಷ್ಟೊತ್ತಾದ್ರು ಇನ್ನೂ ಮನೆಗೆ ಬಂದಿಲ್ಲ, 2 ದಿವಸ ಆತಲ್ಲ ಇಲ್ಲೇ ಕುಂತ, ಊಟ ಅದು ಏನ್ ಐತೋ ಇಲ್ಲ, ನಿಂದು ಏನ್ ತಿಂದಿ, ಏನ್ ಮಾಡಿದಿ ಅಂತ ಕೇಳಕತ್ತಳ ತಾಯಿ ಕರಳು ಅದು ಕೇಳೋದು ನೋಡ್ರಿ. ಅವಾಗ ಈರಣ್ಣಂದ, ನಾ 2 ದಿವಸ ಆತ, ನನಗ್ ಗೊತ್ತಾಗಿಲ್ಲಲ್ಲ, ನಾ ಏನ್ ಮಾಡ್ಲಿಕ್ಕತ್ತೀನಿ ಇಲ್ಲಿ, ನನಗೇನೂ ತಿಳಿದಿಲ್ಲ ನೋಡವಾ ಯವ್ವ ಅಂತಂದ. ಸರಿ ಶಾಣೆ ಅದಿ, ನಡಿ ಮನಿಗೆ ಹೋಗೋನು ಅಂತ ಹೇಳಿ ಕರ್ಕೊಂಡು ಹೋದ್ಲಾಕಿ ಹೇಳ್ಕೊಂಡು ದರ ನಡಿ ಮನಿಗೆ ನಡಿ, ಊಟ ಅದು ಮಾಡಿ ನಡಿ ಅಂತ ಹೇಳಿ. ಆಯ್ತು, ಮನ್ಯಾಗೆಲ್ಲ ಊಟ ಮಾಡಿ ಮತ್ತ ಪಾಟ್ನ ಎಲ್ಲಿ ಬಂದು ಹೊಲಕ್ಕೆ ಓಡ್ಕೊತ ಬಂದ. ಗುರುಗಳೆಲ್ಲ ಊರಾಗ ಭಿಕ್ಷಾಟನೆ ಹೋಗಿ ಮತ್ತ ಗುರುಗಳು ಬಂದು ಕುಂತಿದ್ರು. ಮತ್ತ ಅದೇ ಕೆಲಸ, ಆತ್ಮ ಪರಮಾತ್ಮನ ಚರ್ಚೆ ಒಳಗೆ ಕೆಲಸ. ಈ ಗುಡುಗುಡಿಯ ನಶೆ ಅವಂಗ ಏರಿ ಬಿಟ್ಟಿತ್ತು, ಈಚಲ ಮರದ ಸೇಂದಿಯ ನಶೆ ಏರಿ ಬಿಟ್ಟಿತ್ತು. ಅದಕ್ಕೆ ದಾಸ ಆಗ್ಲಿಕ್ಕೆ ಶುರು ಮಾಡಿದ. ಅದನ್ನ ಬೇಡ್ಲಕತ್ತ, ಗುರು ಅದನ್ನ ಕೊಡು ನನಗಂತ ಹೇಳಿ. ನೋಡ್ರಿ, ಗುರು ಇದ್ದಾಗ ಅದನ್ನ ಸ್ವಲ್ಪ ಕೊಟ್ಟ, ಅದ್ರ ರುಚಿ ಅವಂಗ ತೊಂದು ಬಿಡ್ತು ಈರಣ್ಣ.
ರುಚಿ ತೋಯ್ತು ತೋಂತ ಬಳಕ ನೋಡ್ರಿ ಮನ್ಯಾನವ್ರಿಗೆ ಸುದ್ದಿ ಮುಟ್ತು. ಅಲ್ವಾ ಮತ್ತ ಚೆನ್ನಮ್ಮ ನಿನ್ನ ಮಗ ಯಾವುದೋ ಸ್ವಾಮೀಜಿ ಹುಡಿ ಕೂಡಿ ಗುಡುಗುಡಿ ಸೇತಾನತ ಮತ್ತ ಸೇಂದಿ ಅದ ಕುಡಿತಾನತ್ತ ನೋಡ್ವಾ ಮತ್ತ ಲಕ್ಷ ಇಟ್ಟಿಯಲ್ಲ ಮಗನ ಕಡೆ ಅಂತೇಳಿ. ಇಲ್ಲ ನನಗೇನೂ ಗೊತ್ತಿಲ್ವಾ ಇದೆಲ್ಲ ಏನೂ ಗೊತ್ತಿಲ್ಲ ಅಂಥೇಳಿ ತಾಯಿ ಕಾಳಜಿ ಬಿತ್ತು. ಮಗನ ಕರ್ಕೊಂಡು ಬಂದಳು, ಮನೆಗೆ ಬಂದು ಬೇಯಲಾಕತ್ತಳು. ಅಪ್ಪ ಮತ್ತ ಅವ್ವ ಇಬ್ರು ಬೇಯಾಕತ್ತರು. ಅಲ್ಲೋ ನಾವು ಹಿಂಗ ದೇವ್ರ ದಿಂಡ್ರ ಅಂತ ಹೇಳಿ ಪೂಜಾ ಪುನಸ್ಕಾರ ಮಾಡಿ ನಿನ್ನ ಹಡ್ದಿವು, ನೀರು ಹಿಂಗ ಮನಿ ಅಬ್ರು ತೆಗ್ಯಾಕತ್ತಲ್ಲೋ ಹೆಂಗೋ ಇದ ಅಂತ ಹೇಳಿ. ಅವಾಗ ಎಲ್ಲವ ಇವತ್ತಿನ ಹಿಡ್ದ ನಾ ಒಟ್ಟ ಇದನ್ನ ಬಿಟ್ಟು ನೋಡಂತ ಹೇಳಿ ಶಪಥ ಮಾಡಿದ. ಮತ್ತ ಹೊಲಕ್ಕೆ ಬಂದ ಅದನ್ನ ಶುರು ಮಾಡಿದ. ತಗೊಂಡು ಮನ್ಯಾಗ ಹೋಗಿ ಆ ದನದ ಕೊಟ್ಟಿಗೆ ಒಳಗ ಮುಚ್ಚಿಡ್ಲಾಕತ್ತದನ. ಯಾರಿಗೂ ಗೊತ್ತಿಲ್ಲದಂಗ ರಾತ್ರಿ ಇವ್ರಿಬ್ರು ಮಕ್ಕೊಂಡಾಗ ಅದನ್ನ ಮನ್ಯಾಗ ಕುಡಿಲಾಕ ಶುರು ಮಾಡಿದ. ಮನೆಯವ್ರಿಗೆ ಬ್ಯಾಸರ ಆಗಿಬಿಡ್ತು. ಇವಿಂದ ನನ್ನ ಮನೆಯ ಅಬರು ತೆಗಿತಾನ ಬಾ ಅಂತ ಹೇಳಿ ಅವನನ್ನ ಮನೆಯಿಂದ ಹೊರ ಹಾಕ್ಲಕ್ ಪ್ರಯತ್ನ ಪಟ್ರು. ಯಾವಾಗ ಈರಣ್ಣ ಮನೆಯಿಂದ ಹೊರಗೆ ಹೋದ, ಬರಬರ್ತ ಈರಣ್ಣ ಅವ್ರ ಮನೆಯಿಂದ ಹೊರಗೆ ಹೋಗಿ ಹುಚ್ಚೇಶ್ವರ ಮಹಾಸ್ವಾಮಿಗಳಾಗಿ ಹೆಂಗ ಬದಲಾದ್ರು ಅನ್ನುವಂತಹ ವಿಷಯವನ್ನ ನಾನು ಮುಂದಿನ ಭಾಗದಲ್ಲಿ ತಮಗ ತಿಳಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.